ಹೆಲೋ ವೀಕ್ಷಕರೇ, ಹೇಗಿದ್ದೀರಾ? ಹೇಗಿತ್ತು ನೆನೆಯ ಬಿಗ್ ಬಾಸ್ ಸಂಚಿಕೆ? ಕಿಚ್ಚನ ಪಂಚಾಯಿತಿಗೆ ಯಾವ ರೀತಿಯಲ್ಲಿತ್ತು? ಹೋಲ್ ಸೀಸನ್ ಚಪ್ಪಾಳೆ ಕೂಡ ಒಬ್ಬರಿಗೆ ಸಿಕ್ತು, ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ತು. ಯಾರಿಗೆ ನ್ಯಾಯ ಕೊಡಬೇಕು ಅವರಿಗೆ ಅನ್ಯಾಯ ಕೂಡ ಇತ್ತು. ಸೊ ಎಲ್ಲವೂ ಕೂಡ ಈ ಸೀಸನ್ ಅನ್ನು ಜನ ನೆನಪಿಟ್ಕೋಬೇಕು, ಇಲ್ಲ ಈ ಸೀಸನ್ ಮುಗಿಯೋವರೆಗೂ ಜನ ಕ್ಯಾಕರಿಸಿ ಉಗಿಬೇಕು ಅನ್ನೋ ರೀತಿಯಲ್ಲಿ ನಿನ್ನೆಯ ಪಂಚಾಯಿತಿಗೆಯನ್ನು ಕಿಚ್ಚ ಸುದೀಪ್ ಅವರು ಮುಗಿಸಿದ್ರು. ಸೊ ಇಷ್ಟು ವರ್ಷಗಳ ಕಾಲ ಕಾಪಾಡಿಕೊಂಡು ಬಂದಂತಹ ಗೌರವ ಇಲ್ಲ ಆ ಒಂದು ಖಡಕ್ನೆಸ್, ಅದು ಎಲ್ಲವೂ ನಿನ್ನೆಯ ಸಂಚಿಕೆಯಲ್ಲಿ ನೀರು ಪಾಲು ಮಾಡಿಬಿಟ್ರು. ಇಲ್ಲಿಯವರೆಗೂ ಸುದೀಪ್ ಸರ್ ಅವರ ಪಂಚಾಯತಿಗೆ ಬಗ್ಗೆ ಇಷ್ಟೊಂದು ಅಸಮಾಧಾನ ಇರಲಿಲ್ಲ. ಬಟ್ ನಿನ್ನೆ ಏಕಾಏಕಿ ಜನರ ಕಣ್ಣ ಮುಂದೆ ಕಾಣಿಸ್ತಾ ಇದೆ ಸುದೀಪ್ ಸರ್ ಅವರು ಬಯಾಸ್ಡ್ ಆಗಿದ್ದಾರೆ. ಸೊ ಸುದೀಪ್ ಸರ್ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದು ಜನರ ಕಣ್ಣಿಗೆ ಅಷ್ಟೇ ನೀಟಾಗಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ಸುದೀಪ್ ಸರ್ ಅವರಿಗೆ ಅಲ್ಲಿ ನ್ಯಾಯ ಕೊಡಬೇಕು, ಇಲ್ಲ ಎರಡು ಕಡೆ ನಿಂತು ಮಾತಾಡಬೇಕು, ನಾನೊಂದು ಪಂಚಾಯತಿಗೆ ನಡೆಸುವಂತಹ ಸ್ಥಾನದಲ್ಲಿ ಇದ್ದೇನೆ, ಯಾವ ಮೈಂಡ್ ಸೆಟ್ ಇಟ್ಕೊಂಡ್ ಬಂದು ನಿನ್ನೆ ಪಂಚಾಯತಿಗೆ ಮಾಡಿದ್ರು, ಇಲ್ಲ ಏನು ಗೊಂದಲ ಇಟ್ಕೊಂಡು ನಿನ್ನೆ ಎಪಿಸೋಡ್ ನೋಡಿದ್ರು ಗೊತ್ತಿಲ್ಲ. ಬಟ್ ಜನರಿಗೆ ಸತ್ಯ ತಿಳಿದಿದೆ. ಸೊ ಅದನ್ನ ಇನ್ನೊಂದ್ಸಲ ನಿಮ್ಮ ಮುಂದೆ ಪ್ಲೇ ಮಾಡ್ತಾ ಆ ನಂತರ ಮಾತುಕತೆ ಮಾಡೋಣ. ಸೂಚಿಸಿದ ಸದಸ್ಯರು ಮನೆಯಿಂದ ಹೊರ ಹೋಗುವಂತೆ ಮುಖ್ಯ ದ್ವಾರದ ಕಡೆಗೆ ಔಟ್ ಮಾಡುವ ಮೂಲಕ ನಾಮಿನೇಟ್ ಮಾಡಬೇಕು. ರಕ್ಷಿತಾ ವಾರ ಪೂರ್ತಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ವೀಕೆಂಡ್ ಬಂದಾಗ ನಿಮಗೆ ಏನ್ ಮಾತಾಡ್ಬೇಕು ಅರ್ಥ ಆಗಲ್ಲ. ಈ ಆಚೆ ಕಡೆನೂ ಗೊತ್ತಾಗಿದೆ, ನಮ್ಮ ಮನೆಯವ್ರಿಗೂ ಗೊತ್ತಾಗಿದೆ ನೀವು ಎಷ್ಟು ಮ್ಯಾನ್ಯುಪ್ಲೇಟ್, ಎಷ್ಟು ನಾಟಕ. ಮನೆಯವರು ನಿಮ್ಮ ಬಂದು ಎಲ್ಲ ಹೇಳ್ಕೊಟ್ಟಿದ್ರಾ? ಎಸ್ ವೀಕ್ಷಕರು, ನೋಡಿದಿರಲ್ಲ, ಸುದೀಪ್ ಸರ್ ಅವರು ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತಗೋತಾ ಇರೋದು ಏನು, ಫ್ಯಾಮಿಲಿ ವಿಚಾರವನ್ನು ಎತ್ತಿದ್ದೀರಾ. ಸೊ ಆ ನಂತರ ಅವರು ಪ್ರಮಾಣ ಮಾಡಿದ್ರು, ನೀವು ಹೋಗಿ ಕ್ಷಮೆ ಕೇಳಿದ್ರ, ಅಲ್ಲಿಗೆ ಮುಗೀತಾ? ಅವರ ಫ್ಯಾಮಿಲಿಗೆ ನೀವು ಹರ್ಟ್ ಮಾಡಿಲ್ವಾ ಅಂತ. ನೆಕ್ಸ್ಟ್ ಇರೋದು ರಾಶಿಕಾ ಶೆಟ್ಟಿ ನಾಮಿನೇಷನ್ ಮಾಡುವಾಗ ಕೊಟ್ಟಂತಹ ಕಾರಣಗಳಲ್ಲಿರೋದು. ಹೊರಗಡೆ ಇರುವ ಜನರಿಗೂ ಗೊತ್ತು ನೀನೆಷ್ಟು ಮ್ಯಾನ್ಪ್ಲೇಟೆಡ್, ನಮ್ಮ ಮನೆಯವರಿಗೂ ಗೊತ್ತು ಅನ್ನೋದು. ಆದರೆ ಪಾಪ ಸುದೀಪ್ ಸರ್ ಅವರು ಎಪಿಸೋಡ್ ನೋಡುವಾಗ ಬಹುಶಃ ಅದು ಸ್ಕಿಪ್ ಆಯ್ತಾ, ಇಲ್ಲ ಬೇರೆ ಏನಾದ್ರು ಕಾಫಿ ಕುಡಿತಾ ಅವರು ಎಪಿಸೋಡ್ ನೋಡಿದ್ರೆ ಗೊತ್ತಿಲ್ಲ, ಅವ್ರಿಗೆ ಅದು ಕಾಣಿಸಿಲ್ಲ ಅಂತೆ. ಕಾಣಿಸಿಲ್ಲ ಅಂದ್ರೆ ತೀರಾ ಏನೂ ಇಲ್ಲ, ಡೈರೆಕ್ಟ್ ರಕ್ಷಿತಾ ಶೆಟ್ಟಿ ಇದೆ ತಪ್ಪು ಆಯ್ತಾ. ಅಲ್ಲಿ ಫ್ಯಾಮಿಲಿ ಮ್ಯಾಟ್ರ್ ತೆಗ್ದಿಲ್ಲ. ಅದಕ್ಕೇನು ಇವಾಗ ಸುದೀಪ್ ಸರ್ ಅವರು ಆ ಒಂದು ಹೋಸ್ಟ್ ಆಗಿ ಇಷ್ಟು ವರ್ಷಗಳ ಕಾಲ ನಾವು ಪ್ರೀತಿಯಿಂದ ಅಭಿಮಾನದಿಂದ ನೋಡ್ಕೊಂಡು ಬಂದಂತಹ ಸುದೀಪ್ ಸರ್ ಅವರು ಒಂದು ಹುಡುಗಿ ಹತ್ರ ಕೇಳೋ ಪ್ರಶ್ನೆ ಇದು. ಹೌದು, ಅವ್ರ ಫ್ಯಾಮಿಲಿ ಮ್ಯಾಟ್ರ್ ತಗೊಂಡಿಲ್ಲ, ಏನು ಇವಾಗ ಏನ್ರಿ ಪ್ರಶ್ನೆ ಇದು? ಅದಕ್ಕೆ ಏನಂತ ಅವ್ರು ಉತ್ತರ ಕೊಡ್ತಾರೆ? ಅವ್ರ ಜೊತೆ ಸ್ಕ್ರೀನ್ ಹಂಚಿಕೊಂಡವರು ಕೂಡ ಅವ್ರು ಈ ರೀತಿ ಪ್ರಶ್ನೆ ಕೇಳುವಾಗ ಒಂದ್ಸಲ ಬಾಯಿ ಕಟ್ಟುತ್ತೆ ಅವರಿಗೆ. ಸೊ ಅಂಥದ್ರಲ್ಲಿ ರಕ್ಷಿತಾ ಶೆಟ್ಟಿಗೆ ಬಾಯಿ ಕಟ್ಟಲ್ವಾ? ಏನು ಮಾಡಲಿಕ್ಕೆ ಇಲ್ಲ, ಜನರಿಗೆ ಏನು ತೋರಿಸಲಿಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದ್ರೆ ಅಷ್ಟು ಕ್ಲಿಯರ್ ಆಗಿ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ರಾಶಿಕಾ ಶೆಟ್ಟಿ ಅವರು ನಮ್ಮ ಮನೆಯವರು ಅಂತ ಹೇಳಿದ್ದಾರೆ. ಸೊ ಅದನ್ನೇ ರಕ್ಷಿತಾ ಶೆಟ್ಟಿ ಓಕೆ ನಿಮ್ಮ ಮನೆಯವರು ಹೇಳಿದಾರಾ, ಪೇರೆಂಟ್ಸ್ ಅಂದ್ರೆ ನಿಮ್ಮ ಫ್ಯಾಮಿಲಿ ಬಂದು ನಿಮ್ಗೆ ಹೇಳ್ಕೊಡ್ತಿದ್ದಾರಾ ಅನ್ನೋ ಪ್ರಶ್ನೆ ಕೇಳ್ತಾರೆ. ರಕ್ಷಿತಾ ಶೆಟ್ಟಿ ಆ ಪ್ರಶ್ನೆ ಕೇಳಿರೋದು ಎಷ್ಟು ತಪ್ಪೋ, ರಾಶಿಕಾ ಶೆಟ್ಟಿ ನಮ್ಮ ಮನೆಯವರು ಅನ್ನೋ ಪದ ಬಳಕೆ ಮಾಡಿರೋದು ಕೂಡ ಅಷ್ಟೇ ತಪ್ಪಲ್ವಾ? ಯಾಕೆ ರಕ್ಷಿತಾ ಶೆಟ್ಟಿಗೆ ಮಾತ್ರ ಕ್ಲಾಸ್ ಇತ್ತು ನಿನ್ನೆ, ರಾಶಿಕಾ ಶೆಟ್ಟಿಗೆ ಯಾಕೆ ಕ್ಲಾಸ್ ಇರಲಿಲ್ಲ? ಅಂದರೆ ರಾಶಿಕಾ ಶೆಟ್ಟಿಯನ್ನ ನಾಮಿನೇಷನ್ ಮಾಡಲಿಕ್ಕೆ ರಕ್ಷಿತಾ ಶೆಟ್ಟಿ ಕೊಟ್ಟಂತಹ ಕೆಲವು ಕಾರಣಗಳು, ಇನ್ನು ಅವ್ರು ತೋರಿಸಿದಂಥ ಕೆಲವು ಪೊಸೆಸಿವ್ನೆಸ್ಗಳು ಓಕೆ ಸರಿ ಫೈನ್, ತಪ್ಪು ಅಂತಲೇ ಇಟ್ಕೊಳ್ಳೋಣ. ಓವರ್ ಪೊಸೆಸಿವ್ ಬೇಡ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಪೂರ್ವಪರ ಪೀಡಿತವಾಗಿ ಎಲ್ಲವೂ ತಪ್ಪು, ಆಕೆಯದ್ದು ಏನು ಕೇಳಲೇಬಾರ್ದು, ಆಕೆ ಕಂಪ್ಲೀಟ್ ಆಗಿ ತಪ್ಪು, ಈ ರೀತಿ ಆಲೋಚನೆ ಮಾಡೋದು ಯಾರು ಗೊತ್ತಾ? ಪಂಚಾಯತಿಗೆ ಮಾಡೋರಲ್ಲ, ಒಂದು ಸೈಡಲ್ಲಿ ನಿಂತವರು. ಏನಾದರೂ ಆಗಲಿ ಇವತ್ತು ಅವರನ್ನು ಬಾಯಿ ಮುಚ್ಚಿಸಲೇಬೇಕು. ಅವರು ಸರಿ ಇದ್ರೂ ಕೂಡ ಅವ್ರದ್ದು ತಪ್ಪು ಅಂತಲೇ ಹೇಳಿ ಅವರ ಬಾಯಿ ಮುಚ್ಚಿಸ್ಬೇಕು ಅಂತ ಅನ್ಕೊಳ್ಳೋದು ಪಂಚಾಯತಿಗೆ ನಡೆಸೋರು ಅಲ್ಲ. ಪಂಚಾಯತಿಗೆಯಲ್ಲಿ ಎರಡು ಒಪೋಸಿಟ್ ಆಗಿ ನಿಲ್ತಾರಲ್ಲ ಅವರು ಮಾತ್ರ. ಯಾಕೆಂತಂದ್ರೆ ನಮ್ಗೆ ಗೆಲ್ಬೇಕು ಅಂತ. ಹಾಗಾದ್ರೆ ನಿನ್ನೆ ಸುದೀಪ್ ಸರ್ ಅವರು ಪಂಚಾಯತಿಗೆ ನಡೆಸಿದ್ದ ಅಲ್ಲ ರಕ್ಷಿತಾ ವಿರುದ್ಧ ವಾದ ಮಾಡಿರೋದಂತ ಗೊತ್ತಾಗ್ತಲ್ಲ ನನಗೆ. ಅಷ್ಟು ಈಸಿಯಾಗಿ ಕಾಣಿಸ್ತಾ ಇತ್ತು. ಬರೀ ನನಗೆ ಮಾತ್ರ ಅಲ್ಲ, ಇಡೀ ಆಲ್ ಓವರ್ ಕರ್ನಾಟಕ ನಿನ್ನೆಯ ಪಂಚಾಯತಿಗೆ ಕ್ಯಾಕರಿಸಿ ಉಗಿತಾ ಇದೆ. ಆ ರೀತಿ ಅಷ್ಟು ವರ್ಸ್ಟ್ ಪಂಚಾಯತಿಗೆ ಅಂತಾನೆ ನಮ್ಗೆ ಅನಿಸಿದ್ದು. ಬುದ್ಧಿಮಾತಿ ಹೇಳೋದು ಏನು ದೊಡ್ಡ ವಿಚಾರ ಅಲ್ಲ, ಬುದ್ಧಿಮಾತಿ ಯಾರು ಹೇಳಿದ್ರು ಕೇಳ್ಬೋದು. ಇವಾಗ ರಕ್ಷಿತಾ ಶೆಟ್ಟಿಗೆ ಸುದೀಪ್ ಸರ್ ಅವರು ಬುದ್ಧಿಮಾತಿ ಹೇಳ್ಬಾರ್ದು, ಹೇಳಿದ್ದೆಲ್ಲವೂ ತಪ್ಪು, ನಾವು ಅದನ್ನೇ ಹೇಳ್ತಾನೆ ಇಲ್ಲ. ಈ ಪಾಸಿಟಿವ್ನೆಸ್ಗೆ ಏನು ಹೇಳಿದ್ದಾರೆ ಸರಿ, ಅದವರ ಆಟಕ್ಕೆ ಅದವರ ಫ್ಯೂಚರ್ಗೆ ಉಪಕಾರ ಆದಿತ್ತು, ಏನು ತೊಂದರೆ ಇಲ್ಲ. ಯಾಕೆಂತಂದ್ರೆ ಕೆಲವೊಂದ್ಸಲ ತುಂಬಾ ಪಾಸಿಟಿವ್ನೆಸ್ ತೋರಿಸಿದ್ರೆ ಸಂಬಂಧಗಳ ನಡುವೆ ಸಮಸ್ಯೆ ಹುಟ್ಟಲಿಕ್ಕೆ ಕಾರಣನೂ ಆಗ್ಬೋದು. ಸೊ ಅದು ಸರಿಪಡಿಸ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಈಗ ತಪ್ಪೇ ಮಾಡದವ್ರ ಹತ್ರ ನೀವು ತಪ್ಪು ಮಾಡಿದ್ದೀರಾ, ನಿಮ್ಮದೇ ತಪ್ಪು, ನೀವು ಕ್ಷಮೆ ಕೇಳಿಲ್ಲ, ಇನ್ನೇನೋ ಆಗಿ ಅವ್ರಿಗೆ ಮಾತಾಡ್ಲಿಕ್ಕೂ ಅವಕಾಶ ಕೊಡದೆ ಅಷ್ಟು ಜನರ ಮುಂದೆ ಕಂಡಮ್ ಮಾಡಿದ್ರಲ್ಲ, ಅದು ಯಾವ ರೀತಿಯ ನ್ಯಾಯ ಅಂತ ನಂಗೆ ಗೊತ್ತಾಗಿಲ್ಲ. ಇನ್ನು ಚಿಕ್ಕಪ್ಪನ ಕತೆ ಹೇಳಿದ್ರು, ಕತ್ತೆ, ಹುಲಿ, ಸಿಂಹ, ಯಾರ್ರೀ ಹುಲಿ, ಯಾರ್ರೀ ಸಿಂಹ, ಯಾರ್ರೀ ಕತೆ ಇಲ್ಲಿ? ಕತೆಗಳನ್ನೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಬಿಟ್ಕೊಂಡಿದ್ದೀರಾ ನೀವು? ಹಾಗಾದ್ರೆ ಇಷ್ಟು ದಿನಗಳ ಕಾಲ ಕತೆಗಳ ಜೊತೆ ಮಾತಾಡ್ತಾ ಇದ್ದಿದ್ದ? ಚಿಕ್ಕಪ್ಪನ ಕತೆ ಕೇಳಲಿಕ್ಕೆ ಚಂದ ಇರುತ್ತೆ, ಅದು ಕೇಳೋ ತರ ಇರಬೇಕು.
ಅಲ್ಲಿ ಕತ್ತೆ, ಹುಲಿ, ನಾಯಿ, ಪ್ರಾಣಿ ಈ ರೀತಿ ಎಲ್ಲ ಹೋಲಿಕೆ ಮಾಡಿ ಅವರ ವ್ಯಕ್ತಿತ್ವವನ್ನು ಕುಂದಿಸುವ ಕೆಲಸವಂತೂ ಯಾರು ಮಾಡಬಾರ್ದು. ಅದು ಯಾರು ಮಾಡಿದ್ರು ತಪ್ಪೇ. ಗೊತ್ತಾಯ್ತಾ? ಹಾಗಾದ್ರೆ ಇಲ್ಲಿ ಕತೆ ಯಾರು ಹೇಳಿ? ರಕ್ಷಿತಾ ಶೆಟ್ಟಿ ಕತೆನಾ? ಗಿಲ್ಲಿ ನಟ ಕತೆನಾ? ಹುಲಿ ಯಾರು? ನಿಮ್ಮ ಪ್ರಕಾರ ಹುಲಿ ಯಾರು ಹಾಗಾದ್ರೆ? ನಿನ್ನೆ ಕಿಚನ ಚಪ್ಪಾಳೆ ಸಿಕ್ತಲ್ಲ ಅವರ? ಅಲ್ಲ, ಇಡೀ ಹೋಲ್ ಸೀಸನ್ ಚಪ್ಪಾಳೆ ಪಡ್ಕೊಂಡ್ರಲ್ಲ ಅವರ? ಆ ಚಪ್ಪಾಳೆಗೊಂದು ಬೆಲೆ ಇತ್ರಿ. ಇಲ್ಲಿಯವರೆಗೂ ಆ ಚಪ್ಪಾಳೆಗೊಂದು ಅಭಿಮಾನ ಇತ್ತು, ತೂಕ ಇತ್ತು. ನಿನ್ನೆ ಹೋಲ್ ಸೀಸನ್ನ ಚಪ್ಪಾಳೆಯನ್ನ ಒಬ್ಬ ಏನೇನು ಅಲ್ಲದ ಒಬ್ಬ ವ್ಯಕ್ತಿಗೆ ಕೊಟ್ಟು ಆ ಚಪ್ಪಾಳೆಯ ಬೆಲೆ ಕೂಡ ಇಲ್ಲದಾಯ್ತು. ಇವಾಗ ನಾನು ಕೇಳೋದು, ಹೋಲ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಏನು? ಆರಂಭದ ದಿನದಿಂದ ನಿನ್ನೆಯವರೆಗೂ ಇರುವ ಕಾಂಟ್ರಿಬ್ಯೂಷನ್ ಅನ್ನು ನೋಡ್ಬೇಕು. ಕರೆಕ್ಟಾ? ಧ್ರುವಂತ್ ಅವ್ರದ್ದು ಒಂದು ಸೀಕ್ರೆಟ್ ರೂಮ್ಗೆ ಹೋಗೋವರೆಗೂ ಅವರ ವ್ಯಕ್ತಿತ್ವ ಹೇಗೆ ಇತ್ತು? ಇವಾಗ ವ್ಯಕ್ತಿತ್ವದ ಆಟ ಅಲ್ವಾ? ವ್ಯಕ್ತಿತ್ವದ ಆಟ ಅಂದಮೇಲೆ ಅಲ್ಲಿ ವ್ಯಕ್ತಿತ್ವನೂ ಇಂಪಾರ್ಟೆಂಟೇ ಆಗುತ್ತೆ ಅಲ್ವಾ? ಇಲ್ಲಾಂದ್ರೆ ಸುಮ್ಮನೆ ವ್ಯಕ್ತಿತ್ವದ ಆಟ ಅಂತ ಟ್ಯಾಗ್ಲೈನ್ ಕೊಡೋದೇನಕ್ಕೆ? ಜನರನ್ನ ಮಂಗ ಮಾಡ್ಲಿಕ್ಕ? ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವನೇ ಇಲ್ಲ ವ್ಯಕ್ತಿತ್ವನೇ ಏನು ಅಂತಾನೆ ಗೊತ್ತಾಗದೇ ಇರುವ ಒಬ್ಬ ವ್ಯಕ್ತಿಗೆ ಹೋಲ್ ಸೀಸನ್ ಚಪ್ಪಾಳೆಯನ್ನು ತಗೊಂಡೋಗಿ ಇಟ್ಕೊಟ್ರಲ್ಲ. ಹಾಗಾದ್ರೆ ಈ ಸೀಸನ್ ಅರ್ಥ ಏನು? ಒಬ್ಬ ವ್ಯಕ್ತಿಯ ಜೊತೆ ಅವ್ರು ಚೆನ್ನಾಗಿರ್ಲಿಲ್ಲ, ಒಂದು ಸಂಬಂಧವನ್ನ ಉಳಿಸಿಕೊಂಡಿಲ್ಲ, ಒಬ್ಬರ ವಿಶ್ವಾಸವನ್ನ ಉಳಿಸ್ಕೊಂಡಿಲ್ಲ. ಯಾವ್ದ್ರಲ್ಲೂ ಕೂಡ ಈ ಒಂದು ಲಾಸ್ಟ್ 2-3 ವೀಕ್ಸ್ ಅಲ್ಲಿ ಟಾಸ್ಕ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ವ್ಯಕ್ತಿತ್ವ ಅಂತ ಬಂದಾಗ ಎಲ್ಲಿದೆ? ತೂಕ ಬೇಕಲ್ಲ. ಸರಿ, ಅಂತಹ ಒಂದು ವ್ಯಕ್ತಿತ್ವ ನಿಮ್ಮ ಫ್ಯಾಮಿಲಿ ಒಳಗಡೆ ಇದ್ರೆ ನಿಮ್ಮ ಫ್ಯಾಮಿಲಿ ಎಷ್ಟು ಚೆನ್ನಾಗಿರ್ಬೋದಪ್ಪ? ನೀವೊಂದು 4-5 ಜನ ಇರುವ ಫ್ಯಾಮಿಲಿ. ಧ್ರುವಂತ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಅಲ್ಲೂ ಜಗಳಾಡ್ತಾರೆ, ಇಲ್ಲೂ ಜಗಳಾಡ್ತಾರೆ, ಇಲ್ಲಿ ಜಗಳಾದಾಗ ಅಲ್ಲಿ ತಂದಾಕ್ತಾರೆ, ಅಲ್ಲಿ ಜಗಳಾದಾಗ ಇಲ್ಲಿ ತಂದಾಕ್ತಾರೆ, ಕತ್ತಿದೊನ್ನೇ ಹಿಡ್ಕೋತಾರೆ ಅಷ್ಟೇ ಮನೆಯಲ್ಲಿ. ಸೊ ಅಂತಹ ಒಂದು ವ್ಯಕ್ತಿತ್ವಕ್ಕೆ ಪ್ರೋತ್ಸಾಹ ಕೊಡ್ತೀರಾ ನೀವು? ಇವಾಗ ಅಶ್ವಿನಿ ಮೇಡಮ್ ಅವ್ರ ಜೊತೆನೆ ಅಷ್ಟು ಚೆನ್ನಾಗಿ ನೀಟಾಗಿ ಟಾಸ್ಕ್ ಎಲ್ಲ ಆಡಿದ್ರು, ಯಾವುದೊಂದು ಪೂಜೆಯಲ್ಲಿ ಹೂ ತಗೊಂಡ್ರು ಅನ್ನೋ ಒಂದೇ ಒಂದು ವಿಚಾರಕ್ಕೋಸ್ಕರ ಅಷ್ಟು ಸುಲಭವಾಗಿ ಬಿಟ್ಕೊಟ್ರಲ್ರಿ. ಸೊ ಆ ರೀತಿ ಬಿಟ್ಕೊಡುವಂತಹ ವ್ಯಕ್ತಿತ್ವಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹೋಲ್ ಸೀಸನ್ ಚಪಾಲೆ ಸಿಕ್ತಾ? ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಅಂದ್ರೆ ಏನು? ವ್ಯಕ್ತಿತ್ವದ ಆಟ ಅಂತ ಏನಕ್ಕೆ ಟ್ಯಾಗ್ಲೈನ್ ಕೊಡ್ತೀರಾ? ನಿಮ್ಗೆ ಬೇಕಾದವರಿಗೆ ಚಪ್ಪಾಳೆ ಕೊಡೋದು, ಇಲ್ಲ ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ಇನ್ಯಾರನ್ನೋ ಪುಷ್ ಮಾಡೋ ರೀತಿಯಲ್ಲಿ ಕಾಣಿಸ್ತದೆ ನಮ್ಗೆ. ಗೊತ್ತಾಯ್ತಾ? ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಏನೋ ಕಾಮಿಡಿ, ಫನ್ನು, ಇನ್ನೇನೋ ನಿಮ್ಗೆ ಕಾಮಿಡಿ ಮಾಡ್ಲಿಕ್ಕೆ, ಫನ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಬಡವರ ಮಕ್ಕಳು ಬೇಕು, ಟ್ಯಾಲೆಂಟ್ ಇರೋರು ಬೇಕು. ಆದ್ರೆ ನ್ಯಾಯ ಅಂತ ಬರುವಾಗ ಅವರಿಗೆ ಬೇಡ, ನಿಮ್ಮ ಮೂಗಿನಲ್ಲಿ ಇರಕ್ಕೇನೆ ಇರ್ಬೇಕು ಎಲ್ಲಾನು ಅಲ್ವಾ? ನಿನ್ನೆಯ ಪಂಚಾಯತಿಗೆ ಅಂತೂ ನಾನ್ ನೋಡಿದ್ರಲ್ಲಿ ವರ್ಸ್ಟ್ ಅಂದ್ರೆ ವರ್ಸ್ಟ್ ಪಂಚಾಯತಿಗೆ ಅಂತಾನೆ ಅನ್ಸ್ಬೋದು. ಈಗ ತುಂಬಾ ಜನ ಸುದೀಪ್ ಅವ್ರ ಫ್ಯಾನ್ ಇರ್ಬೋದು, ನಾನು ಸುದೀಪ್ ಅವರ ಅಭಿಮಾನಿನೇ. ಆರಂಭದ ದಿನ ಯಾವುದು ಈ ಪಾರ್ಥ ಮೂವಿ ಎಲ್ಲ ಬಂದಿದೆಯಲ್ಲ, ಅಲ್ಲಿಂದ ನೋಡ್ಕೊಂಡು ಬಂದಿದ್ದೀನಿ. ಸ್ವಾತಿ ಮುತ್ತು, ಪಾರ್ಥ, ಮೈ ಆಟೋಗ್ರಾಫ್ ಇದೆಲ್ಲ ನಾವು ನೋಡ್ಕೊಂಡು ಬಂದಿರೋರು. ಅವ್ರು ತುಂಬಾನೇ ಇಷ್ಟ ಆಗ್ತಾ ಇದ್ರು. ಅದರಲ್ಲೂ ಕೂಡ ಈ ಬಿಗ್ ಬಾಸ್ ಸೀಸನ್ ಬಂದ ನಂತರ ಅಂತೂ ಸುದೀಪ್ ಸರ್ ಅವರ ಮಾತು, ಅವರ ಖಡಕ್ನೆಸ್, ಅವ್ರ ನ್ಯಾಯ ನೀತಿ ಎಕ್ಸ್ಟ್ರಾರ್ಡಿನರಿ ಇತ್ತು. ಅವರನ್ನು ಬಿಟ್ರೆ ಬಿಗ್ ಬಾಸ್ ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಯಾವುದೇ ಸೀಸನ್ ಬರಲಿ, ಯಾವುದೇ ಕಂಟೆಸ್ಟೆಂಟ್ ಬಂದು ಹೋಗ್ತಾರೆ. ಬಟ್ ಸುದೀಪ್ ಸರ್ ಅವ್ರು ಹಂಗಲ್ಲ, ಅವ್ರು ಐಕಾನ್ ಆಗಿ ನಿಲ್ತಾ ಇದ್ರು. ಬಟ್ ನಿನ್ನೆ ವಿಚಾರದಲ್ಲಂತೂ ಸಹಮತ ಇಲ್ವೇ ಇಲ್ಲ. ಅಭಿಮಾನ ಇದೆ, ಆದ್ರೆ ಅಂಧ ಅಭಿಮಾನ ಇಲ್ಲ. ಮಾಡಿದ್ದೆಲ್ಲವೂ ಸರಿ ಅನ್ನೋ ರೀತಿಯಲ್ಲಿ. ಯಾಕೆ ಆ ಪ್ಲೇಸಲ್ಲಿ ಯಾರಾದ್ರೂ ಸ್ವಲ್ಪ ದೊಡ್ಡವ್ರು ಇರ್ತಿದ್ರೆ, ಒಂದು ಮಾತಾಡಿದ್ರೆ 2 ಮಾತಾಡೋರು ಇರ್ತಿದ್ರೆ, ಈ ರೀತಿಗಳ ಮಾತುಗಳೆಲ್ಲ ಬರ್ತಾ ಇತ್ತಾ? ಈಗ ಅಶ್ವಿನಿ ಮೇಡಮ್ ಅವರು ಆ ಪ್ಲೇಸಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ, ಸಮರ್ಥನೆ ಮಾಡ್ಕೋತಾ ಇದ್ರು ತಾನೆ ಅಶ್ವಿನಿ ಮೇಡಮ್ ಅವರು. ಅವಾಗ ಇದೇ ರೀತಿ ಬಯಾಸ್ಡ್ ಆಗಿ ಪಂಚಾಯತಿಗೆ ನಡೆಸ್ತಾ ಇದ್ರ? ಅವ್ರು ಏನು ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಕ್ಲಿಪ್ಸ್ ತೋರಿಸ್ಬೇಕಿತ್ತಲ್ಲ. ಕ್ಲಿಪ್ಸ್ ಹಾಕಿ ಯಾರ್ದು ಸರಿ ಯಾರ್ದು ತಪ್ಪು ಇಷ್ಟೇನ್ ಮಾಡ್ಬೇಕಿತ್ತು. ಜಸ್ಟ್ ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ಶೆಟ್ಟಿಯ ಮಾತು ಕೇಳೋದು, ಆ ಕ್ಲಿಪ್ಸ್ ಹಾಕೋದು, ಕ್ಲಾರಿಟಿ ಕೊಡೋದು. ನೋಡ್ರಿ ರಾಶಿಕಾ ಅವರೇ, ನಿಮ್ಮ ಮಾತಲ್ಲಿ ನಮ್ಮ ಮನೆಯವರು ಅಂತ ಬಂದಿದೆ. ಸೊ ಅದೇ ನಮ್ಮ ಮನೆಯವರು ಅನ್ನೋ ಪದ ಅವರಿಗೆ ನಮ್ಮ ಫ್ಯಾಮಿಲಿ ಅನ್ನೋ ಫೀಲ್ ಆಗಿರ್ಬೋದು. ಸೊ ಅದಕ್ಕೆ ಇಷ್ಟೆಲ್ಲ ರಾದ್ದಾಂತಗಳಾಯ್ತು. ನಿಮ್ಮಿಂದನೂ ತಪ್ಪಾಗಿದೆ, ಅವರಿಂದನೂ ತಪ್ಪಾಗಿದೆ. ಇಬ್ರು ಕೊನೆಯ ಹಂತದಲ್ಲಿದ್ದೀರಾ, ಕೈ ಕೊಟ್ಟು ಸರಿಯಾಗಿ. ಇಷ್ಟೇ ತಾನೇ ಮಾಡ್ಬೇಕಾಗಿರೋದು. ಕೊನೆಯ ಪಂಚಾಯತಿಗೆಲ್ಲೂ ಕೂಡ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡಿದ್ದಾರೆ ನಿನ್ನೆ. ರಕ್ಷಿತಾ, ಗಿಲ್ಲಿ ನಟ, ರಘು ಅಣ್ಣ ಅವ್ರದ್ದೊಂದು 4-5 ವಿಟಿಯನ್ನು ಹಾಕಿದ್ರು. ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ, ರಘು ಎಲ್ಲ ಮಾತಾಡ್ತಾ ಇರೋದು. ಏನ್ ಅದ್ರಲ್ಲಿ ನೆಗೆಟಿವ್ ಕಾಣಿಸ್ತು ಅಂತ ನಮ್ಗೆ ಗೊತ್ತಿಲ್ಲಪ್ಪ. ಗಿಲ್ಲಿ ನಟ ಸೋತು ಫೈನಲಿಸ್ಟ್ ಇಂದ ಹೊರಗಡೆ ಬರ್ತಾರಲ್ಲ, ಅವಾಗ ಸೋಫಾದಲ್ಲಿ ಒಬ್ಬರೇ ಕೂತಿರ್ತಾರೆ. ನೋಡುವ ನಮ್ಗೆ ಅಯ್ಯೋ ಪಾಪ ಅನಿಸ್ತು. ರಕ್ಷಿತಾ ಶೆಟ್ಟಿ ಬಂದು ಸಮಾಧಾನ ಮಾಡ್ತಾರೆ. ಯಾರಾದ್ರೂ ಒಬ್ರು ಮಾತ್ರ ಹೋಗ್ಲಿಕ್ಕೆ ಆಗೋದು, ಇವತ್ತು ನಿಮ್ದು ಬಂತು ಇಂಟು ಮಾರ್ಕು, ನಾಳೆ ಇನ್ನು 4 ಜನರದ್ದು ಬರುತ್ತೆ. ತಪ್ಪೇನ್ರಿ ಇದೆ ಅದರಲ್ಲಿ? ಇನ್ನೊಂದು ಕಡೆ ಗಿಲ್ಲಿ ನಟ ಡಲ್ಲ ಕೂತಿದ್ದಾಗ ಹೋಗಿ ಹೇಳ್ತಾರೆ, ನಾವ್ ಯಾರಿಗಾದ್ರೂ ಪ್ರೀತಿ ಕೊಡ್ಬೇಕಾದ್ರೆ ನಮ್ಗೆ ರಿಟರ್ನ್ ಅವ್ರು ಪ್ರೀತಿಸ್ಬೇಕು. ಸೊ ನಮ್ಗೆ ವ್ಯಾಲ್ಯೂ ಕೊಡೋರಿಗೆ ನಾವು ವ್ಯಾಲ್ಯೂ ಕೊಡೋಣ. ಅದು ಲೈಫಲ್ಲೂ ಕೂಡ ಚೆನ್ನಾಗಿರುತ್ತೆ. ಒಳ್ಳೆ ತೂಕದ ಮಾತಾನೆ ಅದು. ವಯಸ್ಸು ಚಿಕ್ಕದಾಗಿರ್ಬೋದು, ಮಾತು ಸತ್ಯ ತಾನೆ, ಅದು ಸುಳ್ಳ ಮಾತದು. ಇನ್ನು ನಂಗೆ ರಘುವಣ್ಣ ನನಗೆ ಅಟೆನ್ಷನ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ. ಅದು ಅವರವರ ಸಂಬಂಧ, ಆಯ್ತಾ? ಸೊ ಆ ವಿಚಾರದಲ್ಲಿ ಕ್ಲಾಸ್ ತಗೊಳ್ಳಿ. ಪೊಸೆಸಿವ್ನೆಸ್ ತೋರಿಸಿದ್ದಕ್ಕೆ ಕ್ಲಾಸ್ ತಗೊಳ್ಳಿ, ತೊಂದರೆ ಏನಿಲ್ಲ. ಬಟ್ ಉಳಿದದ್ದೆಲ್ಲ ಏನಿದೆ? ಏನ್ ಪೋಟ್ರೆ ಮಾಡ್ಲಿಕ್ಕೆ ಆ ವಿಟಿಯನ್ನು ಹಾಕಿದ್ರು? ನಮ್ಗಂತದ್ದು ಕ್ಯೂಟ್ ಆಗೇ ಕಾಣಿಸಿದೆ, ನಮ್ಗಂತದ್ದು ಒಳ್ಳೆತನನೇ ಕಾಣಿಸಿದೆ. ಸುದೀಪ್ ಸರ್ ಅವರು ಹೇಳಿದ್ರು, ನೀವು ಆ ಆರ್ಗ್ಯುಮೆಂಟ್ ಎಲ್ಲ ಮಾಡಿಲ್ಲ ಅಂದ್ರೆ ಇದೆಲ್ಲ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು.
ನನಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ ಏನ್ರಿ ಸರ್, ದ್ವೇಷ ಇಲ್ಲ ಅಂತ ಹೇಳ್ಬಿಟ್ಟು ಇಡೀ ಎಪಿಸೋಡಲ್ಲಿ ಅವರ ಮೇಲೆ ದ್ವೇಷನೇ ಸಾಧಿಸಿದ್ರಲ್ಲ, ಇದು ನಿಮಗೆ ನ್ಯಾಯ ಅನ್ನಿಸ್ತಾ? ನನಗಂತೂ ನಿನ್ನೆ ಈ ಹೋಸ್ಟ್ ಇದೆಯಲ್ಲ, ಅದು ಸುದೀಪ್ ಸರೇ ಬಂದು ನಿಂತಿದ್ದಾರೆ ಅಂತ ನಂಗೆ ಅನಿಸೇ ಇಲ್ಲ. ಅಷ್ಟು ಕೋಪ ಬಂತು ನನಗೆ ಸ್ಟಾರ್ಟಿಂಗ್ ನೋಡುವಾಗ. ಅದರಲ್ಲಿ ಕತೆ ಹುಲಿ ಕತೆ ಬೇರೆ, ಚಿಕ್ಕಪ್ಪನ ಕತೆ. ನಿನ್ನೆ ಸಂಚಿಕೆ ಹೇಗಿತ್ತು ಗೊತ್ತಾ? ಧ್ರುವಂತನ್ನ ಹೊಗಳಿ ಅಟ್ಟಕ್ಕೆ ಏರಿಸೋದು, ಅಶ್ವಿನಿ ಮೇಡಮ್ ಅವರಿಗೆ ಕಿಚ್ಚನ ಚಪ್ಪಾಳಿ ಕೊಟ್ಟೋದು, ಉಲ್ದವರನ್ನೆಲ್ಲ ಡೌನ್ ಮಾಡೋದು. ಈವನ್ ಕಾವ್ಯರವರಿಗೂ ನಿನ್ನೆ ಫುಲ್ ಅವರನ್ನ ಡಿಮೋಟಿವೇಟ್ ಮಾಡಿಬಿಟ್ರು ಸುದೀಪ್ ಸರ್ ಅವರು. ಏನ್ ಬಿಡಿ, ಇನ್ನೊಂದು 1 ವಾರ ಇರೋದು, ಅವ್ರ ಆಟವನ್ನು ಇನ್ನೇನು ಇಲ್ಲಿವರೆಗೆ ಏನು ಆಟ ಆಡ್ಕೊಂಡು ಬಂದಿದ್ದಾರೆ ಅದೇ ಆಟವನ್ನು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳೋದಷ್ಟೇ. ಕಳೆದೆಲ್ಲ ಸೀಸನ್ ಅಲ್ಲೂ ಅದೇ ತಾನೇ ಮಾಡಿರೋದು. ಈಗ ಫೈನಲ್ ಸ್ಟೇಜ್ ಅಲ್ಲಿ ಏನ್ ಪಂಚಾಯತಿಗೆ ಇರುತ್ತೆ, ಅಲ್ಲಿ ಏನು ಈ ರೀತಿ ಬೆಂಕಿ ಹಚ್ಚುವ ಕೆಲಸ ಯಾವುದು ಕೂಡ ನಡೆದಿರ್ಲಿಲ್ಲ. ಫೈನಲ್ ವರ್ಗು ಸರಿ ಇನ್ನೇನು ನಾನು ಜಾಸ್ತಿ ಬುದ್ಧಿವಾದೆಲ್ಲ ಹೇಳಲ್ಲಪ್ಪ, ನಿಮ್ಮ ಆಟವನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹೊರತು ಈ ರೀತಿಯ ಕೆಲಸ ಎಲ್ಲೂ ಕೂಡ ಮಾಡಿರಲಿಲ್ಲ. ಬಟ್ ಈ ಸೀಸನ್ ಅಲ್ಲಿ ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿಯಲ್ಲಿ ಇಲ್ಲಿವರೆಗೂ ಎಲ್ರಿಗೂ ಒಂದು ಹೋಪ್ ಇದೆ, ಗಿಲ್ಲಿ ನಟ ರಕ್ಷಿತಾ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ವಿನ್ ಆಗ್ತಾರೆ, ಒಬ್ರು ರನ್ನರ್ ಆಗ್ತಾರೆ ಅಂತ. ಬಟ್ ಈ ಎಕ್ಸ್ಪೆಕ್ಟೇಷನ್ ಅನ್ನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಚೇಂಜ್ ಮಾಡುವಂತಹ ಹುನ್ನಾರ ನಡೀತಾ ಇದೆಯಾ ಅನ್ನೋ ಡೌಟು ನಿನ್ನೆ ಎಪಿಸೋಡ್ ನೋಡಿದ ನಂತರ ಎಲ್ರಿಗೂ ಬರ್ತಾ ಇದೆ. ಯಾರ ಒಬ್ರನ್ನ ವಿನ್ನರ್ ಮಾಡಬೇಕು, ಇಲ್ಲ ಯಾರ ಒಬ್ರನ್ನ ರನ್ನರ್ ಮಾಡಬೇಕು ಅಂತೇಳಿ ನಿಯತ್ತಾಗಿ ಆಟ ಆಡ್ತಾ ಕಾಂಟ್ರಿಬ್ಯೂಷನ್ ಕೊಡ್ತಾ TRP ಕೊಡ್ತಾ ಬಂದಿರುವಂತಹ ರಕ್ಷಿತಾ ಶೆಟ್ಟಿ ಅಂತಹ ಪ್ರತಿಭೆಗಳನ್ನ ಡೌನ್ ಮಾಡಿ ಜನರ ದೃಷ್ಟಿಯಲ್ಲಿ ನೆಗೆಟಿವ್ ಸ್ಪ್ರೆಡ್ ಮಾಡೋ ಥರ ಮಾಡಿ ಓಟು ಕಡಿಮೆ ಮಾಡಿಸಿ ಇನ್ನೇನೋ ಮಾಡುವ ಟ್ರಿಕ್ಸ್ ನಮಗೆ ನಿನ್ನೆ ಎಪಿಸೋಡಲ್ಲಿ ಎದ್ದು ಕಾಣಿಸಿದೆ. ಸೊ ಗೊತ್ತಿಲ್ಲ ಏನ್ ನಡಿಬೋದು, ಇನ್ನ 1 ವಾರ ಇದೆ. ಈ 1 ವಾರದಲ್ಲಿ ಇನ್ನೇನ್ ಬೇಕಾದ್ರೂ ನಡಿಬೋದು. ಸೊ ನಿನ್ನೆ ಎಪಿಸೋಡ್ ನೋಡಿದ ನಂತರ ತುಂಬಾ ಜನ ಮೆಸೇಜ್ ಹಾಕಿದ್ದೀರಾ, ನಾನು ಇನ್ನು ಎಪಿಸೋಡ್ ನೋಡಲ್ಲ, ಬೇಜಾರಾಯ್ತು, ದುಃಖ ಆಯ್ತು. ಎಲ್ರಿಗೂ ನಾನು ಕೇಳೋದಿಷ್ಟೇ, ಇಲ್ಲಿಯವರೆಗೂ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ, ಇನ್ನೊಂದು ವಾರ ಫಾಲೋ ಮಾಡಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಓಟ್ ಹಾಕಿಸಿ. ನಿಮಗೆ ಗಿಲ್ಲಿ ನಟ ಇಷ್ಟ ಅಂತಾದರೆ ಗಿಲ್ಲಿ ನಟನಿಗೆ ಓಟ್ ಹಾಕಿ. ಬರೀ ನೀವು ಮಾತ್ರ ಓಟ್ ಹಾಕೋದಲ್ಲ, ನಿಮ್ಮ ಸುತ್ತಮುತ್ತ ಇರೋ ಮೊಬೈಲನ್ನು ಇಟ್ಕೊಂಡು ಓಟ್ ಹಾಕಿಸಿ. ರಕ್ಷಿತಾ ಶೆಟ್ಟಿ ನಿಮ್ಗೆ ಇಷ್ಟನಾ, ರಕ್ಷಿತಾ ಶೆಟ್ಟಿಗೆ ಓಟ್ ಹಾಕಿ. ಬರೀ ನೀವು ಮಾತ್ರ ಹಾಕೋದಲ್ಲ, ಬೇರೆಯವರ ಮೊಬೈಲ್ ತಗೊಂಡು ಓಟ್ ಹಾಕಿಸಿ. ಅಷ್ಟೇ ನಾನು ಹೇಳೋದು. ಸೊ ಜನರ ಅಭಿಪ್ರಾಯಕ್ಕೆ ಏನಾದರೂ ಬೆಲೆ ಕೊಡ್ತಾರೆ, ಜನರ ಓಟಿಗೆ ಏನಾದರೂ ಅಲ್ಲಿ ಬೆಲೆ ಇದೆ ಅಂತಂದರೆ ಖಂಡಿತವಾಗಿ ಇವರಿಬ್ಬರಲ್ಲಿ ರೇಸ್ ಇರುತ್ತೆ. 3ನೇ ಸ್ಥಾನದಲ್ಲಿ ಅಶ್ವಿನಿ ಮೇಡಮ್ ಅವ್ರು ಬರ್ತಾರೆ. ಅದು ಬಿಟ್ಟು ಇಲ್ಲ ನಮ್ಗೆ ಇಷ್ಟವಾದ ವ್ಯಕ್ತಿತ್ವವನ್ನು ನಾವು ಗೆಲ್ಲಿಸ್ತೀವಿ, ಇಲ್ಲ ಇನ್ನೇನೋ ಮಾಡ್ತೀವಿ ಅಂತ ಹೇಳಿದ್ರೆ ಏನೂ ಮಾಡೋದಕ್ಕಾಗಲ್ಲ. ಬಿಗ್ ಬಾಸ್ ಇಷ್ಟು ಸೀಸನ್ವರೆಗೂ ಏನು ವಿಶ್ವಾಸವನ್ನ ಪಡೆದುಕೊಂಡಿತ್ತು, ಆ ವಿಶ್ವಾಸವನ್ನ ಅದು ಕಳೆದುಕೊಳ್ಳುತ್ತದೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ಪ್ರೋಮೋ ಒಂದನ್ನು ಬಿಟ್ಟಿದ್ದಾರೆ, ಫನ್ ಟಾಸ್ಕ್ ಅಂತೆ. ಫನ್ ಟಾಸ್ಕ್ ಅಲ್ಲಿ ಗಿಲ್ಲಿ ನಟನಿಗೆ ಬ್ಯಾಕ್ಸ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಏನು ಅವನಿಗೇನು ಪ್ರಾಣ ಇಲ್ವಾ? ಗಿಲ್ಲಿ ನಟನಿಗೆ ನೋವಾಗಲ್ವಾ? ಅದೇ ಹೇಳೋದು, ಬಡವರ ಮನೆ ಮಕ್ಕಳಿಗೆ ಏನೋ ಕಿರುಕುಳ ಕೊಡೋದು, ಇಲ್ಲ ಬಡವರ ಮನೆ ಮಕ್ಕಳನ್ನ ಕೆಳಗಡೆ ಇಡೋದು, ಇನ್ನೇನೋ ಮಾಡಿಬಿಟ್ಟು ನಾವಂತೂ ನಗಾಡೋದು. ಗಿಲ್ಲಿ ನಟ ಈ ರೀತಿ ಮಾಡಿದ್ರೆ ಕಾಳಿಲ್ದ್ರೆ ಅದು ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ. ಬಟ್ ಬೇರೆಯವ್ರು ಯಾರಾದರೂ ಮಾಡಿದ್ರೆ ಅದು ನಗಾಡೋದು, ಫನ್ನು, ಟಾಸ್ಕ್, ಇನ್ನೇನೋ. ಸೊ ನೋಡ್ಕೊಂಬನ್ನಿ, ಆ ಪ್ರೊಮೋವನ್ನು ಕೂಡ ನೋಡ್ಕೊಂಬನ್ನಿ. ಇದೊಂದು ಬ್ಯಾಗೇಜ್ ಬಿಟ್ಬಿಡಿ, ಒಂದು ರೀಸನ್ ಕೊಟ್ಟು ಪನಿಷ್ ಮಾಡ್ಬೋದು. ನಂಗೆ ಇರಿಟೇಟ್ ಮಾಡಿದಷ್ಟಕ್ಕೂ ನಾನು ಗಿಲ್ಲಿ ನಿಂಬೆ ನಿಂತೀನಿ. ಪ್ರೀತಿಗೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಕೊಡ್ಬೋದು. ನಾನು ನಿನ್ ಪ್ರೀತಿ ಮಾಡೋದೇ ಬೇಡ ಕಾರಣ ಒಂದೇ ಒಂದು ಕೋಣ ಸಾಕು. ಗಿಲ್ಲಿನೇ ಸರ್. ವ್ಯಾಕ್ಸಿನ್ಗೆ ಬಿಟ್ರಲ್ಲ ಗಿಲ್ಲಿ. ಹೆಂಗ್ ಸಾಯಿಸಿದ್ರೆ ಏನಾನ ಸಾಯಿಸ್ಬೇಕು ಅಂತ ಡಿಸೈಡ್ ಆಗ. ದಯವಿಟ್ಟು ಈ ಎಪಿಸೋಡ್ ನಾನು ಮರ್ತೇ ಬಿಡ್ರಿ ಎಲ್ರು. ಆಯ್ತಲ್ಲ ಕಣ, ಬನ್ನಿ ಅಶ್ವಿನಿ ಅವರ. ಅಣ್ಣ ಇದನ್ನ ನಾನು ಗಿಲ್ಲಿಗೆ ಕೊಡ್ತೀನಿ. ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ. ಎಸ್ ವೀಕ್ಷಕರ, ನೋಡಿದ್ರಲ್ಲ, ಇದು ಇವತ್ತಿನ ಎಪಿಸೋಡ್ ಅಂತೆ. ಪ್ರತಿ ಸ್ಯಾಟರ್ಡೆ ಬಂದು ಅವರಿಗೆ ಬೈಯೋದು, ಇವ್ರಿಗೆ ಬೈಯೋದೆಲ್ಲ ಮಾಡೋದು, ಸಂಡೇ ಬಂದು ಅವರನ್ನೇ ಬಳಸ್ಕೊಂಡು ಕಾಮಿಡಿ ಮಾಡಿಕೊಂಡು ಮಜಾ ತಗೊಳ್ಳೋದು, ಇಷ್ಟೇ ಆಗ್ತಾ ಇರೋದು. ಸೊ ಇಲ್ಲಿವರೆಗೂ ನನಗೆ ಹೆಂಗ್ ಫೀಲ್ ಆಗಿತ್ತು, ಏನಾಗಿತ್ತು ಗೊತ್ತಿಲ್ಲ. ಬಟ್ ನಿನ್ನೆಯ ಎಪಿಸೋಡ್ ನೋಡಿದ ನಂತರ ಅಂತೂ ವಿಪರೀತ ಸಿಟ್ಟು, ವಿಪರೀತ ಆಕ್ರೋಶ ನನಗಿದೆ. ಸೊ ಅದಕ್ಕೋಸ್ಕರನೇ ನನ್ನ ಮಾತುಗಳು ಇವತ್ತು ಒಂಚೂರು ಖಾರವಾಗಿ ಬರ್ತಾ ಇರೋದು. ಇನ್ನು ಯಾರು ಬಂದು ಕಮೆಂಟ್ ಸೆಕ್ಷನಲ್ಲಿ ಸುದೀಪ್ ಸರ್ಗಿಂತ ನಿಮಗೆ ಜಾಸ್ತಿ ಗೊತ್ತಿದೆಯಾ, ಇಲ್ಲ ಅದು ಇದು ಅಂತ ಏನು ಕಮೆಂಟ್ ಹಾಕಕ್ಕೆ ಬರಬೇಡಿ. ಸುದೀಪ್ ಸರ್ಗಿಂತ ನನಗೆ ಜಾಸ್ತಿ ಗೊತ್ತೇ ಇಲ್ಲ. ಬಟ್ ಒಂದಂತೂ ಗೊತ್ತು, ನಿನ್ನೆ ಎಪಿಸೋಡು ಕಂಪ್ಲೀಟ್ ಆಗಿ ತಪ್ಪಾಗಿತ್ತು. ರಕ್ಷಿತಾ ಶೆಟ್ಟಿ, ರಾಶಿಕಾ ಶೆಟ್ಟಿಯ ವಿಚಾರದಲ್ಲಿ ರಾಶಿಕಾ ಶೆಟ್ಟಿದ್ದೇ ತಪ್ಪಿದ್ದದು. ಅದನ್ನ ಸುದೀಪ್ ಸರ್ ಅವರು ಹೇಳಿಲ್ಲ, ಅದನ್ನ ಸುದೀಪ್ ಸರ್ ಅವರು ಸಾಲ್ವ್ ಮಾಡಿಲ್ಲ. ಸೊ ಈ ಒಂದು ವಿಚಾರಕ್ಕೆ ಸುದೀಪ್ ಸರ್ ಅವರು ತಪ್ಪೇ. ಇನ್ನು ಉಳಿದಂತೆ ಧ್ರುವಂತಿಗೆ ಹೋಲ್ ಸೀಸನ್ ನ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಹೋಲ್ ಸೀಸನ್ ಕಾಂಟ್ರಿಬ್ಯೂಷನ್ ಏನಾದರೂ ಕೊಡುವುದಾದರೆ ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಮೇಡಮ್, ಇಲ್ಲ ರಘು ಸರ್, ಈ 3-4 ಜನರನ್ನ ಸೇರಿಸ್ಬಿಟ್ಟು ಕೊಟ್ರೆ ಅದಕ್ಕೊಂದು ತೂಕ ಆಯ್ತು. ಬಟ್ ಧ್ರುವಂತಿಯಿಂದ ಈ ಸೀಸನ್ ಅಲ್ವೇ ಅಲ್ಲ. ಧ್ರುವಂತಿಯಿಂದ ಬೇಕಾದ್ರೆ ಈ ಸೀಸನ್ ನೋಡೋದೇ ಬೇಡ ಅನ್ನೋ ಮಟ್ಟಕ್ಕೆ ಬಂದವರು ಇದ್ದಾರೆ, ಅದಂತೂ ಪಕ್ಕ. ಸೊ ಇದಿಷ್ಟು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.